ವಾಟ್ ಯು ಫೀಲ್ ಕೆ ಡಿ ಅಂದರೆ ನಿಮಗೇನು? ಕೆ ಡಿ ಒಂದು ನನಗೆ ನನ್ನ ಸಿನಿ ಜರ್ನಿಯಲ್ಲಿ ಇವಾಗ ತನಕ ಮಾಡಿರೋ ಸಿನಿಮಾಗಳಲ್ಲಿ ಕಂಪ್ಲೀಟ್ ಒಂದು ಡಿಫಿಕಲ್ಟ್ ಚಾಲೆಂಜಿಂಗ್ ರೋಲ್ ಅಂತಲೇ ಹೇಳ್ಬೋದು. ಶಿವ ಶಿವ ಸಾಂಗ್ ಟ್ರೆಂಡಿಂಗ್ನಲ್ಲಿದೆ ಇಂದು ಸಹ. ಕೇಳ್ತಾ ಬರಬೇಕಾದ್ರೆ ಏನೋ ಒಂದು ವೈಬ್ರೇಟ್ ಅಂತ ಹೇಳ್ಬೋದು, ಎಲೆಕ್ಟ್ರಿಫೈಯಿಂಗ್ ಆಗಿದೆ ಸಾಂಗ್. ಸಾಂಗ್ ಕೇಳಬೇಕಾದ್ರೇ ಆ ಪಾಸಿಟಿವ್ ಎನರ್ಜಿ ಸಿಗುತ್ತೆ ಆ್ಯಂಡ್ ಕುಣಿಬೇಕು ಅನಿಸುತ್ತೆ. ಪ್ರೇಮ್ ಸರ್ ಸಾಂಗ್ಸ್ ಬಗ್ಗೆ ಯಾರೂ ಏನೂ ಹೇಳೋ ಅವಶ್ಯಕತೆ ಇಲ್ಲ, ಯಾಕಂದರೆ ಹಿ ನೆವರ್ ಡಿಸಪಾಯಿಂಟ್ಸ್ ಅಸ್. ಎಷ್ಟು ಪ್ರಾಜೆಕ್ಟ್ಗಳು ನಿಮ್ಮ ಕೈಯಲ್ಲಿವೆ? ಸದ್ಯಕ್ಕೆ ನನ್ನ ಕಂಪ್ಲೀಟ್ ಫೋಕಸ್ ಕೆ ಡಿ ಮೇಲಿದೆ ಆ್ಯಂಡ್ ಧನಂಜಯ ಸರ್ ಒಟ್ಟಿಗೆ ಅನ್ನ ಫ್ರಮ್ ಮೆಕ್ಸಿಕೋನು ಶೂಟ್ ನಡೀತಿದೆ. ಸೊ ಸದ್ಯಕ್ಕೆ 2 ಪ್ರಾಜೆಕ್ಟ್ ನಡೀತಿದೆ. ಇವತ್ತು ಸಂಕ್ರಾಂತಿ ಹಬ್ಬ ಶುಭಾಶಯಗಳನ್ನು ಕೋರೋಕ್ಕೋಸ್ಕರ ಜೊತೆಗೆ ಇವ್ರ ಜೊತೆನೇ ಸೆಲೆಬ್ರೇಟ್ ಮಾಡೋಣ ಅಂತ ನಾನು ರೇಷ್ಮಾ ನಾಣಯ್ಯ ಅವ್ರನ್ನ ಇವತ್ತು ಜಾಯ್ನ್ ಆಗ್ತಾ ಇದ್ದೀನಿ. ಸ್ಪೆಷಲಿ UI ಸಕ್ಸಸ್ ಜೊತೆಗೆ ಕೆ ಡಿ ಇನ್ನೊಂದು ಸಕ್ಸಸ್ ಕೊಡೋಕ್ಕೋಸ್ಕರ ಬರ್ತಿದ್ದಾರೆ ರೇಷ್ಮಾ ಅವರು. ರೇಷ್ಮಾ ಅವರೇ, ರೆಡ್ ಲುಕ್ಕಿಂಗ್ ಗುಡ್, ಜೊತೆಗೆ ರೋಸ್ ಕೂಡ. ಹೇಗೆ ಅನಿಸ್ತಾ ಇದೆ ಲೈಫು? ಖುಷಿ ಆಗ್ತಿದೆ. ವರ್ಷದ ಮೊದಲನೇ ಹಬ್ಬ, ಸೊ ಒಂದು ಪಾಸಿಟಿವ್ ಮೈಂಡ್ಸೆಟ್ಟಿಂದ ಸ್ಟಾರ್ಟ್ ಮಾಡೋಣ. ಐ ಆಮ್ ವೆರಿ ಬ್ಲೆಸ್ಡ್ ಆ್ಯಂಡ್ ಕೆ ಡಿ ಟೀಮ್ ಒಟ್ಟಿಗೆ ಸೆಲೆಬ್ರೇಟ್ ಮಾಡ್ತಿದ್ದೀವಿ, ಸೊ ತುಂಬ ಖುಷಿ ಆಗ್ತಿದೆ. ಈ ರೀತಿ ಸಂಭ್ರಮ ಎಲ್ಲ ಇರ್ಬೋದು, ಸೆಟ್ಟಲ್ಲಿ ಇರ್ಬೋದು, ನಿಜ ಜೀವನದಲ್ಲಿ ನಾವು ನಿಜಕ್ಕೂ ಅನುಭವಿಸೋಕೆ ಒಂದು ರೀತಿ ಬ್ಲೆಸ್ಡ್ ಅಂತ ಅನಿಸುತ್ತೆ ಅಲ್ವಾ? ಈ ರೀತಿ ಎತ್ತುಗಳನ್ನು ನೋಡ್ತಾ, ಕಬ್ಬು, ಒಂದು ರೀತಿ ನಿಮ್ಮ ಸಣ್ಣ ವಯಸ್ಸು ಏನಾದರೂ ನೆನಪಾಗುತ್ತಾ? ಮೆಮೊರೀಸ್ ಏನು ರಿಕಾಲ್ ಮಾಡ್ಕೋತೀರಾ? ಮೆಮರೀಸ್ ಅಂದರೆ ನಾನು ತುಂಬ ಸಿಂಪಲಾಗಿ ನಾವು ಕೂರ್ಗಿಂದ, ಸೊ ಕೊಡಗು ಅಷ್ಟು ಕಮ್ಮಿ ಸ್ವಲ್ಪ ಹೋಗೋದು, ಬಟ್ ಹೋದಾಗ ರಿಲೇಟಿವ್ಸ್ ಜೊತೆ ಎಲ್ಲ ಸೇರಿಕೊಂಡು ಸೆಲೆಬ್ರೇಟ್ ಮಾಡ್ತಿರೋ ನೆನಪಿದೆ. ಬಟ್ ಮನೇಲಿದ್ದಾಗ ಮನೇಲಿ ಪೂಜೆ ಮಾಡಿಕೊಂಡು ಎಳ್ಳು ಬೆಲ್ಲ ತಿನ್ಕೊಂಡು, ಚಿಕ್ಕ ವಯಸ್ಸಲ್ಲಿ ಎಳ್ಳು ಬೆಲ್ಲ ಎಲ್ಲ ಡಬ್ಬಕ್ಕೆ ಹಾಕ್ಕೊಂಡು ಹಂಚಕ್ಕೆ ಹೋಗ್ತಿದ್ವಿ. ಸೊ ಆ ಮೆಮರೀಸ್ ಎಲ್ಲ ಇದೆ. ಬಟ್ ಹಬ್ಬ ಅಂದ ತಕ್ಷಣ ಬೇಗ ಎದ್ದೊಳ್ಬೇಕು, ಮನೆಯೆಲ್ಲ ಕ್ಲೀನ್ ಮಾಡಬೇಕು, ಸೊ ಅದೆಲ್ಲ ನಡೀತಾ ಇರುತ್ತೆ. ಕೆ ಡಿ, ವಾಟ್ ಯು ಫೀಲ್ ಕೆ ಡಿ ಅಂದರೆ ನಿಮಗೇನು? ಕಾಳಿದಾಸ ಟೈಟಲ್. ಬಟ್ ಕೆ ಡಿ ನನಗೆ ನನ್ನ ಸಿನಿ ಜರ್ನಿಯಲ್ಲಿ ಇವಾಗ ತನಕ ಮಾಡಿರೋ ಸಿನಿಮಾಗಳಲ್ಲಿ ಕಂಪ್ಲೀಟ್ ಒಂದು ಡಿಫಿಕಲ್ಟ್ ಚಾಲೆಂಜಿಂಗ್ ರೋಲ್ ಅಂತಲೇ ಹೇಳ್ಬೋದು, ಯಾಕಂದರೆ ನನಗೆ ತುಂಬ ಕಷ್ಟ ಆಯ್ತು ಮಾಡೋಕ್ಕೆ. ಬಟ್ ಪ್ರೇಮ್ ಸರ್ ಅದನ್ನ ತುಂಬ ಚೆನ್ನಾಗಿ ಹೇಳಿಕೊಟ್ಟು, ಈ ಥರನೇ ಬರಬೇಕು ಪಾತ್ರ, ಯಾಕಂದರೆ ಈ ಥರ ರೋಲ್ ನಾನಂತೂ ನನಗೆ ಈ ಪಾತ್ರ ಬರುತ್ತೆ, ಇಷ್ಟು ಬೇಗ ನನ್ನ ಕರಿಯರಲ್ಲಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ಐ ಆಮ್ ವೆರಿ ಗ್ರೇಟ್ಫುಲ್ ನನ್ನ ಪಾರ್ಟ್ ಆಫ್ ಕೆ ಡಿ ಟೀಮಲ್ಲಿದ್ದೀನಿ ಅಂತ. ಇನ್ನು ಧ್ರುವ ಅವರ ಲುಕ್ ಇರ್ಬೋದು, ಅಥವಾ ನಿಮ್ಮ ಒಂದು ಸೀನ್ಗಳಿರಬಹುದು ಸಿನಿಮಾದಲ್ಲಿ, ನಾವು ಕೂಡ ನೋಡೋಕೆ ಕಾಯ್ತಾ ಇದ್ದೀವಿ ಯಾವ ರೀತಿ ಬಿಗ್ ಸ್ಕ್ರೀನಲ್ಲಿ ಕಾಣಿಸ್ತೀರಾ. ಯಾಕಂದರೆ ಎಲ್ಲ ಸಿನಿಮಾದಲ್ಲೂ ಒಂದೊಂದು ರೋಲಲ್ಲಿ ನೀವು ಕಾಣಿಸಿರ್ತೀರಾ. ಈ ಸಿನಿಮಾದಲ್ಲಿ ಎಷ್ಟು ವೆರೈಟಿಯಾಗಿ ನೀವು ಕಾಣಿಸ್ಕೊಳ್ತೀರಾ? ಇದರಿಂದ ನಿಮ್ಮ ಮತ್ತಷ್ಟು ಪ್ರಾಜೆಕ್ಟ್ಗಳು ಯಾವ ರೀತಿ ಅರಸು ಬರ್ತವೆ ಅನ್ನುವಂಥದ್ದು? ಖಂಡಿತ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಅಂತಲೇ ಹೇಳ್ಬೋದು. ನಾನು ಹೇಳಿದಾಗೆ ತುಂಬ ಕಷ್ಟ ಇತ್ತು ನನಗೇನೆ ಮಾಡೋಕ್ಕಾಗುತ್ತಾ ಅಂತ, ಬಟ್ ಮಾಡಿದ್ದೀನಿ. ಲುಕ್ ವೈಸೇ ನೋಡ್ಬೋದು, ಪೋಸ್ಟರ್ ರಿಲೀಸ್ ಆಗಬೇಕಾದ್ರೇ ಇದು ನಾನಾ ಅಂತ ಇವಾಗಲೂ ಪೋಸ್ಟರ್ ನೋಡಿ ಅನ್ಕೋತೀನಿ. ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ಇದು ನಿಜವಾಗ್ಲೂ ನೀನೇನಾ ಅಂತ. ಅಷ್ಟು ರೆಬೆಲ್ ಆಗಿ, ಅಷ್ಟು ಲೈಕ್ ಸ್ಟ್ರಾಂಗ್ ಪಾತ್ರ ಅಂತ ಹೇಳ್ಬೋದು. ಪಾತ್ರದ ಬಗ್ಗೆ ಅಷ್ಟು ಮಾತಾಡೋಕ್ಕಾಗಲ್ಲ, ಬಟ್ ಇಟ್ಸ್ ಸಮಥಿಂಗ್ ವೆರಿ ವೆರಿ ಡಿಫ್ರೆಂಟ್. ಶಿವ ಶಿವ ಸಾಂಗ್ ಟ್ರೆಂಡಿಂಗ್ನಲ್ಲಿದೆ ಇಂದು ಸಹ. ಕೇಳ್ತಾ ಬರಬೇಕಾದ್ರೆ ಏನೋ ಒಂದು ವೈಬ್ರೇಟ್ ಅಂತ ಹೇಳ್ಬೋದು, ಎಲೆಕ್ಟ್ರಿಫೈಯಿಂಗ್ ಆಗಿದೆ ಸಾಂಗ್. ವ್ಯೂಸ್ ಎಲ್ಲ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ನಿಮಗೆ ಪರ್ಸ್ನಲ್ ಆಗಿ ಯಾರಾದರೂ ಅದ್ರ ಬಗ್ಗೆ ಮೆಸೇಜ್ ಹಾಕಿದಾರೆ? ನಿಮ್ಮ ಫ್ರೆಂಡ್ಸ್ ಕಲೀಗ್ಸ್ ಇರಬಹುದು, ಹಾನೆಸ್ಟಾಗಿ ರಿವ್ಯೂ ಏನು ಮಾಡಿದ್ರು ಶಿವ ಶಿವ ಸಾಂಗ್ ಬಗ್ಗೆ? ನೀವೇ ಹೇಳಿದ್ರಲ್ಲ ಒಂದು ಎಲೆಕ್ಟ್ರಿಫೈಯಿಂಗ್ ಆಗಿದೆ ಅಂತ. ಸೊ ಸಾಂಗ್ ಕೇಳಬೇಕಾದ್ರೇ ಆ ಪಾಸಿಟಿವ್ ಎನರ್ಜಿ ಸಿಗುತ್ತೆ ಆ್ಯಂಡ್ ಕುಣಿಬೇಕು ಅನಿಸುತ್ತೆ. ಪ್ರೇಮ್ ಸರ್ ಸಾಂಗ್ಸ್ ಬಗ್ಗೆ ಯಾರೂ ಏನೂ ಹೇಳೋ ಅವಶ್ಯಕತೆ ಇಲ್ಲ, ಯಾಕಂದರೆ ಹಿ ನೆವರ್ ಡಿಸಪಾಯಿಂಟ್ಸ್ ಅಸ್. ಪ್ರೇಮ್ ಸರ್ ಆ್ಯಂಡ್ ಅರ್ಜುನ್ ಜನ್ಯ ಸರ್ ಅವ್ರು ಒಟ್ಟಿಗೆ ಕೆಲಸ ಮಾಡಬೇಕಂದ್ರೆ ದೇ ವಿಲ್ ಗಿವ್ ದ ಬೆಸ್ಟ್ ಔಟ್ ಆಫ್ ಬೆಸ್ಟ್ ಅಂತ. ಏಕಲವ್ಯಲ್ಲಿ ನನಗೆ ಅಷ್ಟೊಳ್ಳೆ ಆಲ್ಬಮ್ ಕೊಟ್ಟಿದ್ದಾರೆ. ಇವಾಗ ಕೆ ಡಿಲಿ ಇಷ್ಟು ಒಳ್ಳೊಳ್ಳೆ ಸಾಂಗ್, ಮೊದಲನೇ ಸಾಂಗೇ ಇಷ್ಟು ದೊಡ್ಡ ಮಟ್ಟಿಗೆ ರೀಚ್ ಆಗಿದೆ ಅಂತ ತುಂಬ ಖುಷಿ ಇದೆ. ಆ್ಯಂಡ್ ಫ್ರೆಂಡ್ಸ್ ಫ್ಯಾಮ್ಲಿ ಮಾತ್ರ ಅಲ್ಲ, ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ ತಕ್ಷಣ ಎಲ್ಲ ಜನರ ಪ್ರೀತಿ ಸಿಗ್ತಾ ಇದೆ. ತುಂಬ ಚೆನ್ನಾಗಿ ಬಂದಿದೆ ಅಂತ ಮೆಸೇಜ್ ಆಗ್ತಿರ್ತಾರೆ. ಆ್ಯಂಡ್ ರೀಲ್ಸ್ ಕೂಡ ಎಷ್ಟು ಜನ ಮಾಡಿದ್ದಾರೆ. ಈ ಥರ ಒಳ್ಳೆ ರೆಸ್ಪಾನ್ಸ್ ನೋಡಿದಾಗ ವಿ ಆರ್ ವೆರಿ ಹ್ಯಾಪಿ. ಆ್ಯಂಡ್ ನಾನೇನೂ ಮಾಡಿಲ್ಲ, ಅದರಲ್ಲಿ ಪರ್ಫಾರ್ಮ್ ಮಾಡಿದ್ದೀನಿ ಅಷ್ಟೇ. ಬಟ್ ದ ಎಂಟೈರ್ ಕ್ರೆಡಿಟ್ ಗೋಸ್ ಟು ಪ್ರೇಮ್ ಸರ್ ಆ್ಯಂಡ್ ಅರ್ಜುನ್ ಜನ್ಯ ಸರ್, ದ ಮ್ಯಾಜಿಕಲ್ ಜೋಡಿ. ಡೈರೆಕ್ಟರ್ ಅಂದರೆ ಅಷ್ಟು ಬೇಗ ಹೊಗಳೋದಿಲ್ಲ, ಇನ್ನಷ್ಟು ಬೇಕು ಅಂತ ಹೇಳ್ತಿರ್ತಾರೆ, ಅಷ್ಟು ತೃಪ್ತಿ ಸಿಗೋದಿಲ್ಲ ಅವ್ರಿಗೆ. ಈಗಾಗಲೇ ಏಕಲವ್ಯದಲ್ಲೂ ಆ್ಯಕ್ಟ್ ಮಾಡಿದ್ದೀರಾ, ಈ ಸಿನಿಮಾದಲ್ಲೂ ಶೇರ್ ಮಾಡಿದ್ದೀರಾ ಸ್ಕ್ರೀನ್ನ.
ಸೊ ಅವ್ರ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಏನಾದರೂ ನಿಮ್ಮ ಬಗ್ಗೆ ಈ ಸಿನಿಮಾದಲ್ಲಿ ಹೊಗಳೋ ಅಂಥದ್ದು ಏನಾದರೂ ಕ್ವಾಲಿಟೀಸ್ ಹೇಳಿದ್ರಾ ನಿಮಗೆ? ಖಂಡಿತ. ಯಾಕಂದರೆ ಈ ಪಾತ್ರ ಇರೋದೇ ಹಾಗೆ. ಲೈಕ್ ನಾನು ಜಾಸ್ತಿ ಏನು ಇವಾಗಲೇ ಮಾತಾಡೋಕ್ಕಾಗಲ್ಲ. ಬಟ್ ನೀವು ನೋಡಬೇಕಾದ್ರೆ ಗೊತ್ತಾಗುತ್ತೆ. ಕಷ್ಟದ ಪಾತ್ರ ಇದ್ರೂ ಪ್ರೇಮ್ ಸರ್ ಪಾಪ ಪ್ರತಿಯೊಂದು ಸೀನು ಮಾಡಿ ಹೇಳ್ಕೊಟ್ಟು ಮಾಡ್ತಾ ಇರಬೇಕಾದ್ರೆ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಎಲ್ಲ ನೋಡಿದಾರಲ್ಲ ಎಡಿಟಿಂಗ್ ಟೈಮಲ್ಲಿ, ಅವ್ರು ಹೇಳ್ತಿದ್ರು ಇಲ್ಲ ತುಂಬ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಮಾಡಿದ್ದೀರಾ ಅಂತ. ಸೊ ಅದೊಂದು ಖುಷಿ ಇದೆ. ವೆರಿ ವೆರಿ ಚಾಲೆಂಜಿಂಗ್ ರೋಲ್. ಇನ್ನೇನು ಹೇಳಲಿ, ಜಾಸ್ತಿ ಮಾತಾಡೋಕ್ಕಾಗಲ್ಲ. ಸದ್ಯಕ್ಕೆ ಎಷ್ಟು ಪ್ರಾಜೆಕ್ಟ್ಗಳು ನಿಮ್ಮ ಕೈಯಲ್ಲಿವೆ? ಸದ್ಯಕ್ಕೆ ನಾನು ಕಂಪ್ಲೀಟ್ ಫೋಕಸ್ KD ಮೇಲಿದೆ. ಆ್ಯಂಡ್ ಧನಂಜಯ ಸರ್ ಒಟ್ಟಿಗೆ ಅನ್ನ ಫ್ರಮ್ ಮೆಕ್ಸಿಕೋನು ಶೂಟ್ ನಡೀತಿದೆ. ಸೊ ಸದ್ಯಕ್ಕೆ 2 ಪ್ರಾಜೆಕ್ಟ್ ನಡೀತಿದೆ. ರೇಷ್ಮಾ ಅಣ್ಣಯ್ಯ ಅವರು ಮಲ್ಟಿ ಟ್ಯಾಲೆಂಟೆಡ್ ಆಗಿರುವಂಥದ್ದು. ಸೊ ಪರಭಾಷೆಯಿಂದ ಏನಾದರೂ ಆಫರ್ಗಳು ಬಂದಿದೆಯಾ? ಖಂಡಿತವಾಗ್ಲೂ ಬಂದಿರುತ್ತಂತ ನನಗನ್ಸುತ್ತೆ. ಬಟ್ ಅಫಿಷಿಯಲಾಗಿ ನಿಮ್ಮ ಕಡೆಯಿಂದ ನನಗೆ ಮಾಹಿತಿ ಬೇಕಿತ್ತು. ಅಫಿಷಿಯಲಾಗಿ ಇವಾಗ ಸದ್ಯಕ್ಕೇನೂ ಇಲ್ಲ. ಬಟ್ ಅದು ಅಫಿಷಿಯಲ್ ಆಗಬೇಕಾದ್ರೆ ನೋಡೋಣ. ಬಟ್ ಸದ್ಯಕ್ಕೆ ಇಟ್ಸ್ KD ಆ್ಯಂಡ್ ಅನ್ನ ಫ್ರಮ್ ಮೆಕ್ಸಿಕೋ. ಹೌ ಕಮ್ ಗುಡ್ ಡ್ಯಾನ್ಸರ್ ಕೂಡ ಹೌದು ನೀವು, ಆ್ಯಕ್ಟಿಂಗ್ ಕೂಡ ಎಲ್ಲರ ಮನ ಗೆದ್ದಿರೋ ಅಂಥದ್ದು. ಈಗ ಡ್ಯಾನ್ಸಿಂಗ್ ಬಗ್ಗೆ ತುಂಬ ಜನ ಮಾತಾಡ್ತಾರೆ. ನಿಮ್ಮ ಡ್ಯಾನ್ಸ್ ತುಂಬ ಹೀರೋಯಿನ್ ಆಗೋಕ್ಕಿಂತ ಡ್ಯಾನ್ಸರಲ್ಲಿ ತುಂಬ ಸಿಕ್ಕಾಪಟ್ಟೆ ನಿಮ್ಮ ಮೂವ್ಸ್ ಇರ್ಬೋದು, ಆ ಒಂದು ನಿಮ್ಮದೇ ಆದಂಥ ಒಂದು ಸ್ಟೈಲ್ ಇದೆ. ಅದನ್ನು ತುಂಬ ಜನ ಇಷ್ಟಪಟ್ಟು ಅದನ್ನೇ ಇಮಿಟೇಟ್ ಮಾಡೋಕ್ಕೆ ಹೋಗ್ತಾರೆ. ಖಂಡಿತ. ಐ ಥಿಂಕ್ ದಟ್ಸ್ ವೆರಿ ನೈಸ್ ಆಫ್ ಪೀಪಲ್. ಯಾಕಂದರೆ ನಂಗೆ ಡ್ಯಾನ್ಸ್ ತುಂಬಾ ಇಷ್ಟ. ಆ್ಯಕ್ಟಿಂಗ್ ಮೊದಲು ನಾನು ಡ್ಯಾನ್ಸ್ ಮಾಡ್ತಿದ್ದೆ. ಸಮಥಿಂಗ್ ದಟ್ ಕಮ್ಸ್ ನ್ಯಾಚುರಲಿ ಟು ಮಿ. ನಾನು ತುಂಬ ಎಂಜಾಯ್ ಮಾಡ್ತೀನಿ, ಖುಷಿ ಕೊಡುತ್ತೆ ನನಗೆ. ಬಟ್ ಒಳ್ಳೆ ಡ್ಯಾನ್ಸರ್ ಅಂತ ತುಂಬ ಜನ ಕಾಂಪ್ಲಿಮೆಂಟ್ ಮಾಡಿದ್ದಾರೆ. ಬಟ್ KD ಸಿನಿಮಾ ಬಂದಾದಮೇಲೆ ಐ ಹೋಪ್ ಒಳ್ಳೆ ಪರ್ಫಾರ್ಮರ್ ಕೂಡ ಅಂತ ನೀನು ಆ ಕಾಂಪ್ಲಿಮೆಂಟ್ ಕೇಳೋಕ್ಕೆ ನಾನು ಕಾಯ್ತಾ ಇದ್ದೀನಿ. ರೇಷ್ಮಾ ಅವರು ಸದ್ಯಕ್ಕೆ ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಾ ಇದೆ. ಅಯ್ಯೋ. ಟಚ್ ವುಡ್. ಓಕೆ. ಅಂದರೆ ಸಿನಿಮಾಗಳ ಯುವ ಇರ್ಬೋದು, ಅದು ಕೂಡ ಒಳ್ಳೆ ಸಕ್ಸಸ್ ಕಾಣ್ತಾ ಇದೆ. ಇನ್ನು ಥಿಯೇಟ್ರಲ್ಲಿ ಓಡ್ತಾ ಇರೋವಂಥದ್ದು. ಈಗ KD ಕೂಡ ಬರ್ತಾ ಇರೋವಂಥದ್ದು. ಇದು ಕೂಡ ಒಂದು ಒಳ್ಳೆ ರೆಸ್ಪಾನ್ಸ್ ಈಗ ಸಿಗ್ತಿರೋವಂಥದ್ದು. ಈಗಾಗಲೇ ಸಾಂಗ್ಸ್ ಇರ್ಬೋದು, ಅದರಲ್ಲೂ ಪ್ರೇಮ್ ಸರ್ ಡೈರೆಕ್ಷನ್ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಮಾತನಾಡೋಕ್ಕೆ ಒಂದು ಸ್ವಲ್ಪ ಹಿಂದೆ ಮುಂದೆ ನೋಡ್ಬೇಕು. ಯಾಕಂದರೆ ಹೇಳಿದ್ರೆ ಅಷ್ಟು ಸುಲಭವಾಗಿ ಅವ್ರ ಕಂಟೆಂಟ್ ಇರೋದಿಲ್ಲ. ಸಮಥಿಂಗ್ ಫಿಶಿ ಅನ್ನೋ ರೀತಿಯೇ ಕಂಟೆಂಟ್ಗಳು ಕೊಡ್ತಾರೆ ಅವರು. ಸೊ ಹಾಗಾಗಿ ನೀವು ಈ ಪ್ರಾಜೆಕ್ಟ್ ಒಪ್ಕೋಬೇಕಾದ್ರೆ ನೀವು ಪ್ರೇಮ್ ಸರ್ ಡೈರೆಕ್ಷನ್ ಅಂತ ಒಪ್ಕೊಂಡ್ರಾ, ಅಥವಾ ಹೆಂಗೆ ಏನೋ ಒಂದು ಸಿಕ್ತು ಪಾತ್ರ ನನಗೆ ಹೋಗಿ ಮಾಡಬೇಕು ಅನ್ನೋದು ರೀತಿನ ಏನು? ಇಲ್ಲ, ಮೊದಲನೇದಾಗಿ ನೀವು ಅದು ಹೇಳಿದ್ದು ನನ್ನ ಕಡೆಯಿಂದ ಅವ್ರು ಹೇಳ್ಕೊಟ್ಟಿದ್ದು ಆ್ಯಕ್ಟ್ ಮಾಡ್ಬೋದು ಅಷ್ಟೇ. ಬಟ್ ಮುಟ್ಟಿದ್ದೆಲ್ಲ ಚಿನ್ನ ಅನ್ನೋದು ಅದು ತುಂಬ ದೊಡ್ಡ ಮಾತು. ಅದು ಪ್ರತಿಯೊಂದು ಡೈರೆಕ್ಟರ್ಸ್ ಇದ್ದಾರೆ ಅಥವಾ ಟೆಕ್ನಿಷಿಯನ್ಸ್ ಆಗಲಿ, ಅವ್ರ ಕ್ರೆಡಿಟ್ಸ್ ಹೋಗಬೇಕು. ಆರ್ಟಿಸ್ಟ್ಗೆ ಆಮೇಲೆ ನಾನು ಲಾಸ್ಟಲ್ಲಿ ಕ್ರೆಡಿಟ್ಸ್ ತೊಗೋತೀನಿ. ಬಟ್ ಇಟ್ಸ್ ಆಲ್ ಡೈರೆಕ್ಟರ್ಸ್ ಆ್ಯಂಡ್ ದ ಟೆಕ್ನಿಷಿಯನ್ಸ್ ಹಾರ್ಡ್ ವರ್ಕ್. ಆ್ಯಂಡ್ ಸಿನಿಮಾ ಒಪ್ಕೊಂಡಿದ್ದೀನಿ ಅಂತ ಹೇಳೋಕ್ಕಿಂತ ಹೆಚ್ಚು ಸರ್ ನನ್ನ ಸೆಲೆಕ್ಟ್ ಮಾಡಿದ್ದಾರೆ ಅಂತ ನನ್ನ ಖುಷಿ ಇದೆ. ಯಾಕಂದರೆ ಮತ್ತೊಮ್ಮೆ ಪ್ರೇಮ್ ಸರ್ ಒಟ್ಟಿಗೆ ಕೆಲಸ ಮಾಡೋ ಅವಕಾಶ ಸಿಗುತ್ತೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಬಟ್ ಸಿಕ್ಕಿದೆ. ಸೊ ನಾನು ಕತೆ ಕೇಳಿ ಒಪ್ಕೊಂಡಿದ್ದಲ್ಲ, ಸರ್ ಇಲ್ಲ ನೀನು ಮಾಡ್ತೀಯಾ, ಈ ಪಾತ್ರ ನಿನ್ನ ಕೈಲಿ ಆಗುತ್ತೆ ಅಂತ ನನಗೆ ಕೊಟ್ಟಿರುವಂಥ ಒಂದು ಸಿನಿಮಾ. ರವಿ ಸರ್ ಇದ್ದಾರೆ, ಶಿಲ್ಪಾ ಶೆಟ್ಟಿ ಅವರಿದ್ದಾರೆ. ಸೊ ಅವ್ರ ಜೊತೆ ಏನಾದ್ರು ಸ್ಕ್ರೀನ್ ಶೇರ್ ಮಾಡೋ ಅಂಥದ್ದು ಒಂದು ಅನುಭವ ಸ್ವಲ್ಪ ಹೇಳೋದಾದ್ರೆ? ಏನೂ ಹೇಳೋಕ್ಕಾಗಲ್ಲ, ಸದ್ಯಕ್ಕೆ ಇಷ್ಟೇ ಮಾತಾಡೋಕ್ಕಾಗ. ಶಿವ ಸಾಂಗ್ ಬಗ್ಗೆ ಮಾತಾಡೋಣ. ಬಟ್ ಐ ಥಿಂಕ್ ಈ ಬರೋ ದಿನಗಳಲ್ಲಿ ಫಸ್ಟ್ ಸಾಂಗ್ ರಿಲೀಸ್ ಆಗಿದೆ. ಆದಷ್ಟು ಬೇಗ ಸೆಕೆಂಡ್ ಸಾಂಗ್ ರಿಲೀಸ್ ಆಗುತ್ತೆ. ಮೇ ಬಿ ನೆಕ್ಸ್ಟ್ ಮಂತ್ ಹೋಪ್ಫುಲಿ. ಏನು ರಿಲೀಸ್ ಆಗಿದೆ ಅದ್ರ ಬಗ್ಗೆ ಮಾತಾಡ್ಬೋದು ನಾನು. ಇಲ್ಲಾಂದರೆ ಅಲ್ಲಿಂದನೇ ಇವಾಗ ವಾಯ್ಸ್ ಬರುತ್ತೆ. ಪ್ರೀತಿಯಿಂದ ಏನಂತ ಕರೀತಾರೆ, ಸಿಟ್ಟು ಬಂದಾಗ ಏನಂತಾರೆ ನಿಮಗೆ ಪ್ರೇಮ್ ಸರ್ ಅಥವಾ ಧ್ರುವ ಸರೇ ಇರ್ಬೋದು? ಧ್ರುವ ಸರ್ ಸಿಟ್ಟು ಮಾಡ್ಕೊಳಲ್ಲ ಅನ್ಸುತ್ತಲ್ಲ? ಇಲ್ಲ ಪಾಪ ಅವರು ಐ ಥಿಂಕ್ ಎಲ್ಲನ ನಗ್ನಗ್ತಾ ಮಾತಾಡಿಸ್ತಾರೆ. ಮತ್ತು ಆ ಲೈವ್ಲಿನೆಸ್ ಕ್ರಿಯೇಟ್ ಮಾಡ್ತಾರೆ ಸೆಟ್ಟಲ್ಲಿ ಧ್ರುವ ಸರ್. ಆ್ಯಂಡ್ ಹಿ ಈಸ್ ವೆರಿ ವೆರಿ ಕಂಫರ್ಟಬಲ್ ಟು ವರ್ಕ್ ವಿತ್. ಇಬ್ಬರು ಈಸ್ ಬಿನ್ ವೆರಿ ಸಪೋರ್ಟಿವ್ ನನಗೆ. ತುಂಬ ಟೇಕ್ಸ್ ತೊಗೊಂಡಿರೋವಂಥ ಸೀನ್ಗಳು ಇದೆಯಾ ನಿಮ್ಮದು ಪರ್ಸ್ನಲ್ ಆಗಿ ನಿಮ್ಮ KD ಸಿನಿಮಾದಲ್ಲಿ? ಅಂದರೆ ಇದೆ ಎರಡು ಸೀನ್. ಯಾಕಂದರೆ ಈ ಪಾತ್ರನೇ ಆಗಿದೆ. ತುಂಬ ಚಾಲೆಂಜಿಂಗ್ ಪಾತ್ರ, ತುಂಬ ಕಷ್ಟವಾದ ಪಾತ್ರ ನನಗೆ. ಯಾಕಂದರೆ ನಾನು ಈ ಥರ ಆ್ಯಕ್ಟ್ ಮಾಡಿರಲಿಲ್ಲ ಮುಂಚೆ. ಕಂಪ್ಲೀಟ್ಲಿ ಆಪೋಸಿಟ್ ನಾನು ರಿಯಲ್ ಲೈಫಲ್ಲಿ ಈ ಪಾತ್ರ ನೋಡಿಕೊಂಡ್ರೆ. ಸೊ ಆ ಪಾತ್ರ ಕರೆಕ್ಟಾಗಿ ಸರ್ ವಿಷನ್ ಹೇಗಿದೆ ಅದು ಬರಬೇಕಂತ ನೋಡಿದ್ರೆ ಅದು ಸ್ವಲ್ಪ ಟೇಕ್ಸ್ ಆಯಿತು. ಬಟ್ ಚೆನ್ನಾಗಿ ಬಂತು ಒಟ್ಟಿನಲ್ಲಿ. ಓಕೆ, ಕೊನೆಯದಾಗಿ ಪ್ರೇಮ್ ಸರ್ನ ಇಮಿಟೇಟ್ ಮಾಡೋ ಅಂಥದ್ದಾದರೆ ಯಾವ ಒಂದು ಡೈಲಾಗ್ ಹೇಳ್ತೀರಾ? ಸೆಟ್ಟಲ್ಲಿ ಪ್ಯಾಕಪ್ ಇರಬಹುದು ಅಥವಾ ಸರಿ ಆ್ಯಕ್ಷನ್ ಅಂತ ಇರ್ಬೋದು. ಬ್ರೇಕ್
ಅಂದ ತಕ್ಷಣ ಅಂದರೆ ನಾವೆಲ್ಲ ಕಾಯ್ತಿರ್ತೀವಿ ಯಾವಾಗ ಬ್ರೇಕ್ ಕೊಡ್ತಾರೆ ಅಂತ. ಬ್ರೇಕ್ ಅಂತ ಹೇಳಾದ್ಮೇಲೆ ಓಕೆ 10 ನಿಮಿಷದಲ್ಲಿ ಊಟ ಮಾಡ್ಕೊಂಡು ಬಂದ್ಬಿಡ್ಬೇಕು ಎಲ್ಲರೂ ಅಂತ. ನಾವು 10 ನಿಮಿಷನಾ ಸರ್ ಅಂತ ಮುಖ ನೋಡ್ತಿರ್ತೀವಿ. ಇಲ್ಲಾಂದರೆ ಏನಾದರೂ ರೀಟೇಕ್ ಆದರೆ ಎದ್ದೊಂಡೆ ತೊಗೋಬಾರು ಅಂತ ನನಗೆ ಹೇಳ್ತಾರೆ. ಸೊ ಇದು ನನ್ನ ಕಾಮನ್ ಡೈಲಾಗ್ ಅವ್ರದ್ದು ನನಗೆ. ಓಕೆ, ವೆರಿ ಆಲ್ ದ ಬೆಸ್ಟ್ ನಿಮ್ಮ ಫರ್ದರ್ ಪ್ರಾಜೆಕ್ಟ್ಸ್ಗೂ ಹೌದು, ಜೊತೆಗೆ KD ಸಿನಿಮಾಗೂ ಇನ್ನಷ್ಟು ಇದೇ ರೀತಿ ಉತ್ತಮ ಸಿನಿಮಾಗಳನ್ನು ಕನ್ನಡ ಚಿತ್ರರಂಗಕ್ಕೆ ಕೊಡ್ತೀರಿ. ಪ್ರೇಕ್ಷಕರು ನಿಮ್ಮ ಸಿನಿಮಾ ನೋಡೋಕ್ಕೆ ಥಿಯೇಟ್ರಿಗೆ ಬರಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ಒಳ್ಳೆಯದಾಗಲಿ. ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡೋಣ, ಒಳ್ಳೇದು ಯೋಚನೆ ಮಾಡೋಣ, ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು. ಇದಿಷ್ಟು ನಟಿ ರೇಷ್ಮಾ ನಾಣಯ್ಯ ಅವರ ಮಾತಾಗಿತ್ತು. ಕ್ಯಾಮರಾಮನ್ ಪವನ್ ಜೊತೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.